ಇನ್ನು ಪುಲ್ವಾಮಾದಲ್ಲಿ ಮೊನ್ನೆ ಮಾಸ್ಟರ್ ಮೈಂಡ್ ಅನ್ನ ಹೊಡೆದುರುಳಿಸಲಾಯ್ತಲ್ವಾ, ಆತನಿಗೂ ಕೂಡ ಇಲ್ಲೇ ಟ್ರೈನಿಂಗ್ ಅನ್ನ ಕೊಡಲಾಗ್ತಾ ಇತ್ತಂತೆ. ಬಾಲಾಕೋಟ್ ನಲ್ಲಿ ಇವತ್ತು ನಡೆದಂತ 3 ಕಡೆ ನಡೆದಂತ ಈ ದಾಳಿ ಸಂದರ್ಭದಲ್ಲಿ ದಾಳಿಗೆ ಒಳಗಾಗಿ ಉಗ್ರರು ಇವತ್ತು ಮೃತಪಟ್ಟಿರೋದು ಬಾಲಾಕೋಟ್ ನಲ್ಲೂ ಕೂಡ ಇದ್ದಾರೆ. ಕಳೆದ 3 ತಿಂಗಳುಗಳಿಂದ ಜೈಷ್ ಸಂಘಟನೆಯ 60 ಉಗ್ರರಿಗೆ ಬಾಲಾಕೋಟ್ ನಲ್ಲಿ ಟ್ರೈನಿಂಗ್ ಅನ್ನು ನೀಡಲಾಗ್ತಾ ಇತ್ತಂತೆ. ನಾನು ಮೊದಲೇ ಹೇಳಿದಾಗೆ ಆತ್ಮಾಹುತಿ ದಾಳಿಯ ತರಬೇತಿಯನ್ನ ಕೂಡ ಕೊಡಲಾಗ್ತಾ ಇತ್ತು. ಆಮೇಲೆ ಮಸೂದ್ ಅಜರ್ ಮಗನಿಗೂ ಕೂಡ ಇದೇ ಕ್ಯಾಂಪ್ ನಲ್ಲಿ ತರಬೇತಿಯನ್ನ ಕೊಡಲಾಗ್ತಾ ಇತ್ತು. ಅಂದ್ರೆ ಜೈಷೆ ಮೊಹಮ್ಮದ್ ಸಂಘಟನೆಯ ಮಾಸ್ಟರ್ ಮೈಂಡ್ ಅಥವಾ ಫೌಂಡರ್ ಮಸೂದ್ ಅಜರ್, ಮೌಲಾನಾ ಮಸೂದ್ ಅಜರ್, ಆತನ ಮಗನಿಗೂ ಕೂಡ ಟ್ರೈನಿಂಗ್ ಮಾಡಿಕೊಡ್ತಾ ಇದ್ದಿದ್ದು ಇಲ್ಲೇ ಬಾಲಾಕೋಟ್ ನಲ್ಲಿ. ಒಟ್ಟಿಗೆನೆ ಸುಮಾರು 300 ಉಗ್ರರು ಇರ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇರುವಂತ ಮಾಹಿತಿ. LOC ದಾಟಿ ಉಗ್ರರ ನೆಲೆಗಳ ಮೇಲೆ ಈ ಸಂದರ್ಭದಲ್ಲಿ ವಾಯುಸೇನೆ ದಾಳಿ ನಡೆಸಿದೆ. ಹೀಗಾಗಿ 6 ದೊಡ್ಡ ಬ್ಯಾರಕ್ಗಳು ಅಲ್ಲಿದ್ದು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ನಾವು ಮೊನ್ನೆ ನೋಡಿದ್ವಲ್ಲ, ಹತ ಆಗಿದ್ದಂತ ಗಾಜಿ, ಆತನಿಗೂ ಕೂಡ ಇಲ್ಲೇ ಟ್ರೈನಿಂಗ್ ಅನ್ನ ಕೊಡ್ಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಒಂದ್ ರೀತಿ ಉಗ್ರರನ್ನ ಟ್ರೈನ್ ಅಪ್ ಮಾಡಿ ಕಳಿಸ್ಕೊಡ್ತಾ ಇದ್ದಂತ ಸ್ಕೂಲ್ ಇದ್ದಂಗಿದು, ಸ್ಕೂಲೋ ಕಾಲೇಜೋ ಯೂನಿವರ್ಸಿಟಿನೇ ಆಗೋಗ್ಬಿಟ್ಟಿತ್ತು. ಅಂತಹ ಒಂದು ನೆಲೆಯ ಮೇಲೆ ದಾಳಿ ಆಗಿರೋದು. ಆತ್ಮಾಹುತಿ ದಾಳಿ ಪ್ರಮುಖವಾಗಿ ಹೇಳಿದಾಗೆ ಈ ಮುಂದೆಯಿಂದ ಬರುವಂತವ್ರನ್ನ ಹೊಡೆದು ಬಿಡ್ಬೋದು, ಹಿಂದೆಯಿಂದ ಬಂದು ಚೂರಿ ಹಾಕೋರನ್ನ ನಾವು ನಿರೀಕ್ಷೆನೂ ಮಾಡೋಕ್ಕಾಗೋದಿಲ್ಲ. ಈ ವ್ಯಕ್ತಿನ ಈತ ಉಗ್ರನೋ ಸ್ಥಳೀಯನೋ ಏನ್ ಕತೆ ಅನ್ನುವಂಥದ್ದನ್ನ, ಅಂಥ ಡೇಂಜರಸ್ ಅಟ್ಯಾಕ್ ಮಾಡುವಂತ ಈ ಮಂದಿಗೂ ಕೂಡ ಇಲ್ಲೇ ಟ್ರೈನ್ ಮಾಡಲಾಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಗಾಜಿಗೂ ಕೂಡ ಇಲ್ಲೇ ಟ್ರೈನ್ ಮಾಡಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಿಗೆ ಸುಮಾರು 300 ಉಗ್ರರು ಇಲ್ಲೇ ಇರ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇರುವಂತ ಮಾಹಿತಿ.